ಇವಾಗ ಟೈಮ್ ಬಂದು ಬೆಳಗ್ಗೆ 5 ಗಂಟೆ. ಬಾಯ್ಸ್ ಎಲ್ಲ ಬೈಕಿಗೆ ಲಗೇಜ್ ಲೋಡ್ ಮಾಡ್ತಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಬೊಂಬಾಟ್ ಬೈಕರ್. ನಮ್ಮ ಜೊತೆ ಇದ್ದಾರೆ ಬಿಂದಾಸ್ ಬೈಕರ್. ಸೊ ಇವಾಗ ನಾವು ರೈಡಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್. ಯಾವಾಗಲೇ ರೈಡ್ ಬಂದರು ಇಲ್ಲಿ ನಿಲ್ಲಿಸಿ ಟೀ ಕುಡಿದು ಕರೆಕ್ಟ್ ಆಗೋದು. ಹಲೋ, ಅವಾಗಿಂದ ಇವನೇ ಗಾಡಿ ಓಡಿಸ್ತವನೆ. ಲವ್ ಶಿಷ್ಯ, ನಮಗೂ ಸ್ವಲ್ಪ ಗಾಡಿ ಕೊಡಲ್ಲ. ಒಂದು ಒಳ್ಳೆ ಕ್ಯಾರೆಕ್ಟರ್ ನಮ್ಗೆ ತೋರಿಸೋದಿಲ್ಲ, ಬರೀ ಕೆಟ್ಟ ಕ್ಯಾರೆಕ್ಟರ್ ತೋರಿಸ್ತಾರೆ. ಗುಡ್ ಮಾರ್ನಿಂಗ್ ಗೈಸ್. ನಾವೆಲ್ಲ ಮಾನ್ಸೂನ್ ರೈಡಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ಇದು ಪ್ರಾಪರ್ ಮಾನ್ಸೂನ್ ರೈಡ್ ಅಲ್ಲ, ಟೆಂಪಲ್ ರನ್ ಅಂತ ಹೇಳ್ಬೋದು. ಈ ಸರಿ ಮಾನ್ಸೂನ್ ರೈಡ್ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ನಮ್ಮ ಬಾಯ್ಸ್ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದಾರೆ, ಕೆಲಸ ಅದು ಇದು ಅಂತ ಅಂದ್ಕೊಂಡು. ಆಮೇಲೆ ಮಳೆ ಕೂಡ ಅಷ್ಟೇ ಆನ್ ಆ್ಯಂಡ್ ಆಫ್ ಆಗ್ತಿದೆ. ಸೊ ಪ್ರಾಪರಾಗಿ ಮಾನ್ಸೂನ್ ರೈಡ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಅಂದ್ಬಿಟ್ಟು ಇವಾಗ ಒಂದು ಧರ್ಮಸ್ಥಳಕ್ಕೆ ಹೋಗ್ಬರೋಣ, ಹಂಗೆ ಒಂದು ಸ್ವಲ್ಪ ಮಾನ್ಸೂನ್ ರೈಡು ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಾವು 4 ಜನ ಹೋಗ್ತಾ ಇರೋದು. ಆನ್ ದ ವೇ ಇನ್ನೂ 6 ಜನ ಜಾಯ್ನ್ ಆಗ್ತಾರೆ. ಆಮೇಲೆ ಸಾಗರದಿಂದ ನಮ್ಮ ಫ್ರೆಂಡ್ ಒಬ್ಬ ಬರ್ತಿದ್ದಾನೆ. ಇವಾಗ ನಾನು ಓಡಿಸ್ತಾ ಇರೋದು ಅಪಾಚಿ RTX 300. ನನ್ನ ಗಾಡಿ ತೊಗೊಬಂದಿಲ್ಲ, ಯಾಕೆಂದರೆ ಐ ವಾಂಟೆಡ್ ಟು ಜಸ್ಟ್ ಚೆಕ್ ಔಟ್ ದಿಸ್ ಬೈಕ್ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಇದ್ರ ಜೊತೆಗೆ ಟ್ರೇಮ್ ಸ್ಕ್ರಾಮ್ಲರ್ ಇದೆ, ಅದಾದಮೇಲೆ ಪಲ್ಸರ್ 220F ಬರುತ್ತೆ, ಕ್ಲಾಸಿಕ್ 350 ಬರುತ್ತೆ, ಮತ್ತು ಇನ್ನೊಂದು ಜಾವಾ ಬೈಕ್ ಒಂದಿದೆ. ಈ RTX ಬಗ್ಗೆ ಹೇಳಬೇಕು ಅಂತಂದರೆ ಸೈಕಾಗಿದೆ. ಯಾವುದೋ ಒಂದು SUV ಬೈಕ್ ಥರ ಫೀಲ್ ಕೊಡ್ತಾಯಿದೆ. ನಾನು ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಬೈಕ್ ಬಗ್ಗೆ ಕೇಳ್ತಾನೆ ಇರ್ತಾರೆ, ಹೇಗಿದೆ ಏನು ಇಲ್ಲ ಅಂತೆಲ್ಲ. ರೈಡ್ ಮುಗಿಸ್ಕೊಬಂದು ಒಂದು ಡೀಟೇಲ್ ರಿವ್ಯೂ ಮಾಡಿ ಹಾಕ್ತೀನಿ. ಟೀ ಕುಡಿ. ಯಾಕೋ ಬಾಬಾ ಅಂತಲ್ಲ ಮತ್ತೆ. ಫ್ರೆಂಡ್ ಹೊಡೀರಿ ಅಂತಾನೆ. ಇವಾಗ ಪ್ಲ್ಯಾನ್ ಬಂದು ಸಕಲೇಶ್ಪುರ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಜಾಯ್ನ್ ಆಗ್ತಾರಂತೆ. ಆನ್ ದ ವೇ ಒಂದಷ್ಟು ಪ್ಲೇಸಸ್ ಇದೆ. ಫಸ್ಟು ಮಾಂಜ್ರಾಬಾದ್ ಫೋರ್ಟಿಗೆ ಹೋಗ್ತೀವಿ, ಅಲ್ಲಿಂದ ಬೆಟ್ಟದ ಭೈರೇಶ್ವರ ಟೆಂಪಲ್ಲು, ಅಲ್ಲಿಂದ ರಾಣಿಜರಿ ಹೋಗ್ತೀವಿ, ಸ್ವಲ್ಪ ಆಫ್ ರೋಡಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಬೇಗ ಬೇಗ ಹೋಗಬೇಕು, ಇಲ್ಲಾಂದರೆ ಆಫ್ ರೋಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಲೇಟ್ ಆಗಿಬಿಡುತ್ತೆ. ನಾವು ಅಲ್ಲಿಂದ ಧರ್ಮಸ್ಥಳಕ್ಕೆ ಬೇರೆ ಹೋಗಬೇಕು. ಧರ್ಮಸ್ಥಳ ಹೋಗಿ ಅವತ್ತು ನೈಟ್ ಅಲ್ಲೇ ಹಾಲ್ಟಾಗಿ ಬೆಳಗ್ಗೆ ಎದ್ದು ದರ್ಶನ ಮುಗಿಸ್ಕೊಂಡು ಸೌತಡ್ಕ, ಸುಬ್ರಹ್ಮಣ್ಯ, ಇಷ್ಟು ದೇವಸ್ಥಾನಗಳ್ದೆಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ಬಿಡೋದು. ನೀವು ನೋಡ್ತಿರ್ಬೋದು ಎಷ್ಟು ಜನ ಬೈಕರ್ಸ್ ಇದ್ದಾರೆ ಈ ಹಾಸನ ಹೈವೇಲಿ ಅಂತ. ಆಲ್ಮೋಸ್ಟ್ ಇಡೀ ಬೆಂಗಳೂರಲ್ಲಿ ಇರೋ ಬೈಕರ್ಸ್ಗಳೆಲ್ಲ ಇವತ್ತು ಹಾಸನ ಹೈವೇಲಿ ಇದ್ದಾರೆ, ಯಾಕಂದರೆ ಇವತ್ತು ಸ್ಯಾಟರ್ಡೆ. ತುಂಬ ಜನ ಅಂದರೆ ತುಂಬ ಜನ ಬೈಕರ್ಸ್ ನೋಡ್ತೀವಿ. ಆಲ್ಮೋಸ್ಟ್ ಒಂದು 300+ ಜಾಸ್ತಿ ಜನ ಬೈಕರ್ಸ್ ಇದ್ದಾರೆ. ಈ ಟೋಲ್ಗಳಲ್ಲಂತೂ ಗುಡ್ಡೆ ಹಾಕ್ಕೊಂಡಿರ್ತಾರೆ ಬೈಕರ್ಸ್ಗಳು, ಯಾಕಂದರೆ ಹಾಸನ ಹೈವೇ ಹಾಗಿದೆ, ತುಂಬ ವ್ಯಾಸ್ಟ್ ಆಗಿದೆ ರೋಡು, ಆರಾಮಾಗಿ 100+ ಹೋಗ್ಬೋದು. ಸೊ ಇದೊಂದೇ ರೋಡ್ ಇರೋದು ಚೆನ್ನಾಗಿ, ಅದಕ್ಕೋಸ್ಕರ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಆಮೇಲೆ ನೀವು ಎಲ್ಲೇ ಹೋಗಬೇಕು ಅಂತಂದ್ರೂ ಇದೇ ರೂಟಲ್ಲಿ ಹೋಗಬೇಕು. ಸೊ ಅದು ಒನ್ ಆಫ್ ದ ರೀಸನ್. ಇನ್ನೊಂದು ಸ್ವಲ್ಪ ದೂರ ಹಾಸನ ರೀಚ್ ಆಗ್ತೀವಿ.
ಹಾಸನ್ ರೀಚ್ ಆಗಿಬಿಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು HPR ವೆಜ್ಜಲ್ಲಿ ಆಮೇಲೆ ಮಾಂಜ್ರಾಬಾದ್ ಫೋರ್ಟ್ಗೆ ಹೋಗೋಕ್ಕೆ ಹೋಗ್ತೀವಿ. ಗೈಸ್, ನಾವು ಇವಾಗ ಮಾಂಜ್ರಾಬಾದ್ ಫೋರ್ಟ್ಗೆ ಬರ್ತಾ ಇದ್ದೀವಿ. ಪ್ರಸ್ತುತ ನೀವು ತಲೆ ಮೇಲೆ ಗಡ್ಡದಲ್ಲಿ ಇಷ್ಟು ಕೂದಲು ಬೆಳೆದಿದೆ ಅಂದರೆ ಇನ್ನೂ ಒಂದು ಒಳ್ಳೆ ಕ್ಯಾರೆಕ್ಟರ್ ನಮ್ಗೆ ತೋರಿಸೋದೇ ಇಲ್ಲ, ಬರೀ ಕೆಟ್ಟ ಕ್ಯಾರೆಕ್ಟರ್ ತೋರಿಸ್ತಾರೆ. ಸರ್ ರೈಡ್ ಹೆಂಗಿತ್ತು ಸರ್? ರೈಡು ಆ್ಯಕ್ಚುಲಿ ಮಳೆ ಇಲ್ದೇ ಇರೋದ್ರಿಂದ ಚೆನ್ನಾಗಿಲ್ಲ. ಮಾನ್ಸೂನ್ ರೈಡ್ ಅಂತ ಬಂದ್ಬಿಟ್ಟಿದ್ದು ಯಾವುದೋ ಬೇರೆ ರೈಡ್ ಆಗಿದೆ. ಸೊ ಅಷ್ಟೇನಾ? ಗೈಸ್, ಏನಂದರೆ ಈಗ ಏನು ನೋಡ್ತಿದ್ರ ನೀವು, ಇದು ಗುಹೆ ಥರ ಕಾಣಿಸ್ತಿದೆ, ಆದರೆ ಗುಹೆ ಅಲ್ಲ. ಓಕೆ. ಈ ವ್ಯಕ್ತಿ ಏನು ನೋಡ್ತಾ ಇದ್ದೀರಾ ನೀವು, ಇವನು ಗಂಡ್ಸ್ ಥರ, ಆದರೆ ಗಂಡ್ಸಲ್ಲ. ಕೆಟ್ಟ ಕೆಲಸಗಳೆಲ್ಲ ಇವನು ಮಾಡೋದು, ಆಮೇಲೆ ನಮ್ಮೇನೆ ತಕ. ಈ ಫೋರ್ಟ್ನ ಮೇಲಿಂದ ನೋಡಿದ್ರೆ ಸ್ಟಾರ್ ಶೇಪಲ್ಲಿ ಕಾಣಿಸುತ್ತೆ. ಮಚ್ಚ, ಇನ್ನು ಸ್ವಲ್ಪ ಟೈಮಲ್ಲಿ ನೀನು ಬೋರ್ಡ್ ಐತೆ ಅಲ್ಲ, ಬಿಫೋರ್ ಆಯ್ತು ಬಿಡುಗರು, ನೋಡಿ ಪ್ರಸ್ತುತ ಇವಾಗ ಎಷ್ಟು ಟೈಮು? 23. ಯಾವ್ದಲ್ಲ ಇದು? ನೋಡಿ ಗೈಸ್, ಪ್ರಸ್ತುತ ಇವಾಗ ಟೈಮು 11 ಗಂಟೆಯಲ್ಲಿ ನೋಡಿ ಇಷ್ಟು ಕೂದಲೈತೆ, ಇಷ್ಟು ಗಡ್ಡೆ ಐತೆ, ಇಷ್ಟು ಇನ್ನೊಂದು 6 ಗಂಟೆ ನಂತರ ಹೆಂಗಿರ್ತಾನೆ ಅಂತ ನೋಡಿ. ಇವಾಗ ಮಾಂಜ್ರಾಬಾದ್ ಫೋರ್ಟ್ ಮುಗಿಸ್ಕೊಂಡು ಬೆಟ್ಟದ ಭೈರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನಿವಾಗ ಜಾವಾ ಬೈಕ್ ಓಡಿಸ್ತಿದ್ದೀನಿ, ಯಾಕಂದರೆ ಅವ್ರು ಸ್ವಲ್ಪ ಸ್ಲೋ ಆಗಿ ಬರ್ತಿದ್ರು. ಅವ್ರದ್ದು ಫಸ್ಟ್ ಟೈಮ್ ಅಂತೆ ಈ ಥರ ಲಾಂಗ್ ಡ್ರೈವ್ ಬರ್ತಾ ಇರೋದು. ಆಮೇಲೆ ಈ ಕರ್ಸಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಬರ್ತಿದ್ರು, ಪೇಸ್ ಕ್ಯಾಚ್ ಮಾಡೋಕ್ಕಾಗ್ತಿರ್ಲಿಲ್ಲ ಪಾಪ. ಸೊ ಅದಕ್ಕೆ ನಾನೇ ಈಸ್ಕೊಂಡೆ. ಸಖತ್ತಾಗಿದೆ ಜಾವಾ ಗಾಡಿನೂ, ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ನಾನು ಅಂದ್ಕೊಂಡಿದ್ದೆ ಈ ರಾಯಲ್ ಎನ್ಫೀಲ್ಡ್ ಥರ ಇರುತ್ತೆ ಅಂತ, ಅಂದರೆ ಆ ಕ್ಯಾಟಗರಿಗೆ ಬರುತ್ತೆ, ಈ ಜಾವಾ SD ಎಲ್ಲ ಸ್ವಲ್ಪ ಆ ಕ್ಯಾಟಗರಿಗೆ ಬರುತ್ತೆ ಅಂತ ಅಂದ್ಕೊಂಡು. ಬಟ್ ಇದು ನೋಡಿದ್ರೆ ಯಾವುದೋ NS 200 ಥರ ಇದೆ, ಒಳ್ಳೆ ಸ್ಪೋರ್ಟ್ಸ್ ಗಾಡಿ ಥರ ಫೀಲ್ ಕೊಡುತ್ತೆ. ನೋಡೋಕ್ಕೆ ಮಾತ್ರ ವಿಂಟೇಜ್ ಗಾಡಿ ಕ್ಲಾಸಿಕ್ ಥರ ಕಾಣಿಸುತ್ತೆ, ಬಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ಪೋರ್ಟ್ಸ್ ಗಾಡಿ ಥರ ಇದೆ. ನಾನು ಆವಾಗಲೇ ಹೇಳ್ದಂಗೆ ಸ್ಯಾಟರ್ಡೇ ಬಂದಿರೋದು, ಸೊ ಸಿಕ್ಕಾಪಟ್ಟೆ ರಶ್ ಇದೆ, ಫ್ರೀಯಾಗಿ ಹೋಗೋಕ್ಕಾಗ್ತಾಯಿಲ್ಲ, ಒಳ್ಳೆ ಬೆಂಗಳೂರು ಟ್ರಾಫಿಕ್ ಥರನೇ ಅನಿಸ್ತಿದೆ. ಸೊ ಬನ್ನಿ, ಇನ್ನೇನು ಸ್ವಲ್ಪ ದೂರದಲ್ಲಿ ಬೆಟ್ಟದ ಭೈರೇಶ್ವರ ಟೆಂಪಲ್ ಬರುತ್ತೆ, ಅಲ್ಲಿಗೆ ಹೋಗೋಣ, ಹೆಂಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಹಾಯ್, ಇದು ಸಿಂಹದ ಮರಿ, ಶೌರ್ಯದ ಮರಿ, ಗಜಕೇಸರಿ. ನೀವ್ಯಾರು ಬ್ರೋ, ನಿಮ್ಮ ಇಂಟ್ರೊಡ್ಯೂಸ್ ಮಾಡಿಬಿಡಿ. ಅದು ಮರಿಸಿಂಹ. ವೆದರ್ ನೋಡಿ ಹೆಂಗಿದೆ, ಮಳೆ ಬರೋ ಥರ ಇದೆ. ಇಷ್ಟು ಮೋಡ ತುಂಬ್ಕೊಂಡಿದ್ರು ಒಂದು ಡ್ರಾಪ್ ಮಳೆ ಬಂದಿಲ್ಲ. ಬೆಟ್ಟದ ಭೈರೇಶ್ವರ ಟೆಂಪಲ್ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟ್ ಫ್ಯೂ ವೀಕ್ಸ್ ಬ್ಯಾಕು ಒಂದಷ್ಟು ಜನ ಒಂದು ಗ್ಯಾಂಗ್ ಬಂದು ರೀಲ್ಸ್ ಮಾಡ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿರೋದ್ರಿಂದ ಒಂದಷ್ಟು ಜನ ಲೋಕಲ್ಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಅದ್ರ ಎಫೆಕ್ಟು ಒಂದು 2-3 ಜನ ಪೊಲೀಸ್ ಇರ್ತಾರೆ, ವೀಡಿಯೋ ಜಾಸ್ತಿ ಶೂಟ್ ಮಾಡೋಕ್ಕೆ ಬಿಡೋಲ್ಲ, ಜಾಸ್ತಿ ಹೊತ್ತು ಕೂಡ ಇರೋಕ್ಕೆ ಬಿಡೋಲ್ಲ. ಒಂದು ರೌಂಡ್ ಹಾಕ್ಕೊಂಡು ವಾಪಸ್ ಹೋಗಬೇಕು. ನಾನು ಇದೆಲ್ಲ ಕಂಪ್ಲೇಂಟ್ ಮಾಡ್ತಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ ಸಿಚುಯೇಷನ್ ಹೆಂಗಿದೆ ಅಂತ. ಇವಾಗ ನಾವು ರಾಣಿಜೇರಿ ಕಡೆ ಹೋಗ್ತಾಯಿದ್ವಿ. ತುಂಬ ಟೈಮ್ ಆಗೋಯ್ತು. ಫುಲ್ಲು ನಮ್ಮ ಪ್ಲ್ಯಾನ್ ಎಲ್ಲ ಇದ್ದಿದ್ದು ಇಷ್ಟೊತ್ತಿಗೆ ನಾವು ರಾಣಿಜೇರಿ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೊರಡಬೇಕಾಗಿತ್ತು ಈ ಟೈಮಲ್ಲಿ, ಬಟ್ ಆಗಲಿಲ್ಲ. ನಾವು ಬೇಗನೆ ಹೊರಟ್ವಿ. ಅದೇನಾಯಿತು ಏನು ಕತೆನೋ ಗೊತ್ತಿಲ್ಲ. ನಾವೆಲ್ಲೂ ಒಂದು ಕಡೆ ನಿಲ್ಲಿಸಲಿಲ್ಲ, ಇದು ಮಾಡಲಿಲ್ಲ, ಫುಲ್ ಬರೀ ಗಾಡಿ ಓಡಿಸಿದ್ದೇ ಆಯಿತು ಬೆಳಗ್ಗೆಯಿಂದ. ಆದರೂ ತುಂಬ ಲೇಟ್ ಆಗೋಯಿತು, ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೋಗ್ತಾಯಿದ್ದೀವಿ. ನಾವು ಇನ್ನೇನು ಹತ್ತತ್ರ ರಾಣಿಜೇರಿ ಹತ್ರ ಬರ್ತಾಯಿದ್ದೀವಿ. ಇಲ್ಲಿಂದ ನಮ್ಮ ಬಿಂದಾಸ್ ಬೈಕರ್ ಮೋಟೋ ವ್ಲಾಗ್ ಕಂಟಿನ್ಯೂ ಮಾಡ್ತಾನಂತೆ. ಸೊ ಅವ್ನ ವ್ಲಾಗ್ ಹೋಗಿ ನೋಡ್ಕೊಬನ್ನಿ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಆಫ್ ರೋಡಲ್ಲಿ ಬೆಂಕಿ ಇರುತ್ತೆ ಗಾಡಿ. ಹಾಯ್ ನಾಗೇಶ್, ಆಫ್ ರೋಡಲ್ಲಿ ಸಖತ್ತಾಗೈತೆ. ರಾಣಿಜೇರಿ ವ್ಯೂ ಪಾಯಿಂಟ್ ನೋಡಿ ಹೆಂಗಿದೆ, ಸಖತ್ತಾಗಿದೆ ವ್ಯೂವು. ಫುಲ್ ಫಾಗ್ ಇದೆ, ಕ್ಲೌಡ್ಸ್ ಇದೆ, ಚೆನ್ನಾಗಿದೆ. ನಾವಿವಾಗ ರಾಣಿಜೇರಿ ಮುಗಿಸ್ಕೊಂಡು ಸ್ಟ್ರೈಟಾಗಿ ಧರ್ಮಸ್ಥಳ ಹೋಗ್ತಾಯಿದ್ವಿ. ತುಂಬ ಲೇಟಾಗಿಬಿಟ್ಟಿದೆ, ಮಧ್ಯದಲ್ಲಿ ಮಳೆ ಬೇರೆ ಬಂದುಬಿಡ್ತು.
ಬೆಳಗ್ಗೆಯಿಂದ ಮಳೆ ಇರಲಿಲ್ಲ, ಬಟ್ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ತುಂಬ ಮಳೆ ಬಂದ್ಬಿಡ್ತು. ಆಫ್ ರೋಡಿಂಗು ಸ್ವಲ್ಪ ಮಾಡಿದ್ವಿ, ಬಟ್ ಮೇಲೆ ಹೋಗೋಕ್ಕಾಗಲಿಲ್ಲ. ಎಲ್ಲ ತಾರ್ಗಳು ಜೀಪ್ಗಳು ಎಲ್ಲ ಅಲ್ಲೇ ಕ್ಲಚ್ ಪ್ಲೇಟು ಇದಾಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿತ್ತು. ಸೊ ಹೋಗೋಕ್ಕಾಗಲಿಲ್ಲ, ನಮಗೂ ಟೈಮ್ ಇರಲಿಲ್ಲ, ಕತ್ಲೆ ಬೇರೆ ಆಗ್ತಿತ್ತು. ಇನ್ನೇನು ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ಟೈಮು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬರೋಣ ಅಂತ ಅಂದ್ಕೊಂಡು ಇವಾಗ ಹೊಟ್ಟಿದ್ದೀವಿ. ಯಾಕೆಂದರೆ ನಮ್ಮದು ಮೇಯ್ನ್ ಡೆಸ್ಟಿನೇಷನ್ ಇದ್ದಿದ್ದು ಧರ್ಮಸ್ಥಳ. ಸೊ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಇದೆ. ಬೇಗ ಬೇಗ ಹೋಗಬೇಕು, ಕತ್ಲೆ ಆಗ್ಬಿಟ್ರೆ ಕಷ್ಟ ಗಾಡಿ ಓಡಿಸೋದು. ಸೊ ಬನ್ನಿ, ಇವತ್ತಿನ ವೀಡಿಯೋ ಇಷ್ಟೇ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಸೇಫಾಗಿ ರೈಡ್ ಮಾಡಿ, ಬೊಂಬಾಟಾಗಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್. ಬಾಯ್.